ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ತುಂಬಾ ಈಸಿಯಾಗಿ ನಾನು ಮಾಡುವಂತಹ ಯೋಗ, ಝೂಂಬಾ, ಏರೋಬಿಕ್ಸು, ಕಾರ್ಡಿಯೋ ಎಲ್ಲ ಮಿಕ್ಸ್ ನಂದು ಆಯಿತಾ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದೊಂದು ದಿನ ನಾನು ಒಂದೊಂದು ಮಾಡ್ತೀನಿ, ಕೆಲವು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಆಯಿತಾ. ಸೊ ತುಂಬ ಜನ ಒಳ್ಳೊಳ್ಳೆ ಕಾಮೆಂಟನ್ನು ಕೊಟ್ಟಿದ್ದೀರಾ. ತುಂಬ ಜನ ಅಪ್ ಟು 4 kg ವೆಯ್ಟ್ ಲಾಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಂದು ತಿಂಗಳು ಆಗಿಲ್ಲ ಅಲ್ಲ ಪೂಜಾ, ಒಂದು 20 ಡೇಸಲ್ಲೇ ಒಬ್ಬರಂತೂ ಶಿ ವಾಸ್ ವೆರಿ ಹ್ಯಾಪಿ, ತುಂಬ ಖುಷಿಪಟ್ಟರು. ಇನ್ನು ಮಿಕ್ಕಿದವ್ರಂತೂ ಎಷ್ಟು ಸಂತೋಷವಾಗಿ 1.5 kg 2 kg 3 kg ವೆಯ್ಟ್ ಲಾಸ್ ಆಗಿರೋರ್ದೆಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಬನ್ನಿ, ಹಾಗೆ ಇವತ್ತಿನ ದಿನ ಏರೋಬಿಕ್ಸ್ ಹಾಗೂ ಝೂಂಬಾನ ಹೇಳ್ಕೊಡ್ತೀನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ, ಇದರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಾನೇನು ಎಕ್ಸ್ಪರ್ಟ್ ಅಲ್ಲ, ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ಮೊದಲಿಗೆ ಈ ರೀತಿ ವಾಕನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಫಾಸ್ಟಾಗಿ ವಾಕು ಅಥವಾ ಮಾರ್ಚ್ ಫಾಸ್ಟ್ ಅಂತಲೇ ಅಂದ್ಕೊಳ್ಳಿ. ನಿಂತಿದ್ದ ಜಾಗದಲ್ಲೇ ಮಾಡೋವಂಥದ್ದು. ಸೊ ನಮ್ಮ ಹೊಟ್ಟೆ ಭಾಗನ ಮೇಲೆ ಎಳ್ಕೊಳ್ಳಿ. ಆ ನಂತರ ಬ್ರೀತ್ ಇನ್ ಬ್ರೀತ್ ಔಟ್ ನೋಡಿ, ಈ ರೀತಿ ಟಮ್ಮಿನ ಒಳಗಡೆ ಎಳ್ಕೊಂಡು ಈ ರೀತಿ ಸೈಡ್ ಬೈ ಸೈಡ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇದೆಲ್ಲ ತುಂಬ ಸಿಂಪಲ್ ಎಕ್ಸಸೈಸು. ಇದು ಯಾರಿಗೂ ಆಗಲ್ಲ ಅನ್ನೋರು ಕೂಡ ಮಾಡ್ಬೋದು. ಈಗ ಸೈಡ್ ಬೈ ಸೈಡ್ 2 ಸತಿ ಹೋಗ್ತಾ ಇದ್ದೀನಿ ನೋಡಿ. 1 2 1 2 ಇದೇ ರೀತಿ 5 ಟೈಮ್ಸ್. ಪ್ರತಿಯೊಂದನ್ನು 5 ಟೈಮ್ಸ್ ಮಾಡಬೇಕಾಗತ್ತೆ. ಈಗ ಜಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಸೊ ಈಗ ನೋಡಿ, ತಿರ್ಗಾ ವಾಕ್ ಮಾಡೋ ರೀತಿ ಸ್ವಲ್ಪ ಬ್ರಿಸ್ಕ್ ವಾಕು. ಸೊ ಈಗ 2 ಕೈಗಳನ್ನು ನಿಮ್ಮ ಭುಜದ ತನಕ ಎತ್ಕೊಂಡು ಬಂದು ಈ ರೀತಿ ಮಾಡೋಣ. ಇದೆಲ್ಲ ನಿಮ್ಮ ಬಾಡಿಯನ್ನು ಲೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಫ್ರೀ ಆಗುತ್ತೆ ಬಾಡಿ ಎಲ್ಲ. ಕೆಲವ್ರಿಗೆಲ್ಲ ಜಾಯಿಂಟ್ಸ್ ಪೇನ್ ಬರುತ್ತೆ ನೋಡಿ, ಎಸ್ಪೆಷಲಿ ರೆಮೆಟಾಯ್ಡ್ ಆರ್ಥರೈಟಿಸ್ ಆಗಿರೋರಿಗೆ ಇದೆಲ್ಲ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸೊ ಈಗ ಸೇಮು ನೋಡಿ, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೈಡ್ ಬೈ ಸೈಡ್ ಕ್ಲ್ಯಾಪ್ ಥರ ಈ ರೀತಿ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ 5 ಟೈಮ್ಸ್. ಸ್ನೇಹಿತರೆ, ಎಲ್ಲವೂ ಕೂಡ ಮಿನಿಮಮ್ ಅಂದರೂ 5 ಟೈಮ್ಸ್ ಆದರೂ ಮಾಡಲೇಬೇಕಾಗತ್ತೆ ನೀವು. ಸೊ ಈಗ ನೋಡಿ, ಮೇಲ್ಗಡೆಯಿಂದ ಮತ್ತು ಇನ್ನೊಂದು ಫ್ಯಾಟು ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಬ್ರೀತ್ ಇನ್ ಬ್ರೀತ್ ಔಟ್, ಮಧ್ಯೆ ಮಧ್ಯೆ ಬಾಯಿಂದ ಹೊರಗಡೆ ಉಸಿರನ್ನು ಹಾಕ್ತಾ ಹೋಗಿ. ಈಗ ಸೈಡ್ ಬೈ ಸೈಡ್ ಈಗ ಕ್ರಿಸ್ ಕ್ರಾಸ್ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಬ್ರೆಸ್ಟ್ಗೂ ಹಾಗೂ ನಿಮ್ಮ ತೋಳಿಗೂ ಕತ್ತಿನ ಭಾಗಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗಿದೆ. ಈಗ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ. ಆಗಿನ ಫೋಟೋನು ಈಗಿನ ಫೋಟೋನ ನಾನು ಮಧ್ಯೆ ಇಲ್ಲಿ ಆ್ಯಡ್ ಮಾಡ್ತೀನಿ. ನೀವು ನೋಡಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಂತರ ಮೇಲಿಂದ ಕೆಳಗಡೆ. ಸೊ ಸ್ನೇಹಿತರೆ, ಕೆಲವ್ರಿಗೆ ವೀಸಿಂಗ್ ಇದೆ ಅಥವಾ ಉಸಿರಾಡ್ಲಿಕ್ಕೆ ಕಷ್ಟ, ನೆಗಡಿ ಇದೆ, ಸೈನಸ್ ಇದೆ ಅಂತ ಅನ್ನೋರಿಗೆ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ನೋಡಿ, ತುಂಬ ಒಳ್ಳೆಯದು. ಸೊ ಇದೇ ರೀತಿ ನೋಡಿ, ಇದೇನಿದೆ ಇದು ಬೆನ್ನಿನ ನರ ಭಾಗ ಏನಿದೆ ಅದಕ್ಕೆ ಮತ್ತು ತೋಳಿಗೆ ಎರಡಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈವನ್ ನಿಮಗೆ ಬ್ರೆಸ್ಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲನೂ ಕೂಡ ಮಿನಿಮಮ್ ಅಂದರೂ 5 ಟೈಮ್ಸ್ ಮಾಡಬೇಕು. ಈಗ ಒಂದು 2 ಸೆಕೆಂಡ್ ರಿಲ್ಯಾಕ್ಸ್ ಮಾಡಿ ನೋಡಿ. ಸೊಂಟದ ಈ ಭಾಗನ ಈ ರೀತಿ ಕುಣಿಸ್ಕೊಳ್ತಾ ಹೋಗಬೇಕು ನೋಡಿ. ಈ ಭಾಗ ಏನಿದೆ ನೋಡಿ, ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಹಾಗೆ ನಮ್ಮ ಕೈ ಕೂಡ ಅಷ್ಟೇ. ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಾನು ಹೇಳ್ದಂಗೆ ನಾನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ, ಇದನ್ನು ಎಲ್ಲರೂ ಕೂಡ ಮಾಡ್ಬೋದು ಈ ಎಕ್ಸಸೈಸ್ಗಳನ್ನು. ಸೊ ಮನೇಲಿ ಹೆಣ್ಮಕ್ಳು ಸಾಮಾನ್ಯವಾಗಿ ಒಂದೊಂದ್ಸತಿ ಮಕ್ಕಳ ಜೊತೆ ಅವರು ಡ್ಯಾನ್ಸ್ ಮಾಡ್ತಿರ್ತಾರಲ್ವ, ಸೊ ಅದನ್ನೇ ಇನ್ಕ್ಲೂಡ್ ಮಾಡಿಕೊಂಡು ಈ ಝೂಂಬಾ ಎಲ್ಲ ಶುರು ಮಾಡಿದ್ದವರು. ಸೊ ಈಗ ನೋಡಿ, ಕೈನೂ ಅಷ್ಟೇ ನೋಡಿ, ಗೊತ್ತಾಗ್ತಿದೆ ಅಲ್ಲ. ಈಗ ನೋಡಿ ಇದೇ ರೀತಿ. ಸೊ ಈ ರೀತಿ ಮೇಲೆ ಬಂದರೆ ಕೈ ಕೂಡ ಕೆಳಗೆ ಬರಬೇಕು ಇದೇ ರೀತಿ. ಸೊ ಇದು ಕೂಡ ನಮ್ಮ ಸೊಂಟಕ್ಕೆ, ಕೈ ಭಾಗಕ್ಕೆ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೇಮ್ ಈ ಸೈಡು ಕೂಡ ಹಾಗೆ ಮಾಡಬೇಕಾಗತ್ತೆ ನೋಡಿ. ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ. ಈಗ 2 ಕೈಗಳನ್ನು ಈ ರೀತಿ ಮಾಡ್ಕೊಳ್ತಾ ಒಂದು 10 ಟೈಮ್ಸ್ ಆದರೂ ಇದನ್ನು ಮಾಡಿ. ಸೊ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಬೆವರು ಈಚೆ ಬರ್ತಾ ಹೋಗುತ್ತೆ. ಇದೆಲ್ಲ ನಿಮಗೆ ಕಷ್ಟ ಅಂತ ಅನಿಸೋದಿಲ್ಲ ಆಯಿತಾ. ತುಂಬ ಸುಲಭವಾಗಿ ಬಾಡಿಯನ್ನು ಶೇಕ್ ಮಾಡ್ತಾ ಇರಬೇಕು, ಮೂವ್ ಮಾಡ್ತಾ ಇರಬೇಕು, ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಬ್ರೀತ್ ಇನ್ ಬ್ರೀತ್ ಔಟ್, ಟಮ್ಮಿ ಇನ್ಸೈಡ್ ಹೇಳ್ಕೊಳ್ಳಿ. ಆ ನಂತರ ಆದಷ್ಟು ಬಾಯಲ್ಲಿ ಉಸಿರನ್ನು ಹೊರಗೆ ಹಾಕ್ತಾ ಇರಿ, ಅದರಿಂದ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ.
ಆಗಲೇ ನಾವು ವಾಕ್ ಮಾಡೋ ರೀತಿಯಲ್ಲಿ ಈ ಎಕ್ಸಸೈಸ್ಗಳನ್ನು ಮಾಡಿದ್ವಿ. ಈಗ ಸೊಂಟದ ಭಾಗ ಈ ರೀತಿ ಮೂವ್ ಮಾಡ್ತಾ ಈ ಎಕ್ಸಸೈಸ್ಗಳನ್ನು ಮಾಡ್ತಿದ್ದೀವಿ. ಈಗ ನೆಕ್ಸ್ಟ್ ನೋಡಿ, ಕೈ ಈ ರೀತಿ ಸೈಡ್ ಬೈ ಸೈಡ್ ಮಿನಿಮಮ್ ಅಂದರೂ 5 ಟೈಮ್ಸ್ ಸೇಮ್ ರಿಪೀಟನ್ನು ನೀವು ಮಾಡಬೇಕಾಗತ್ತೆ. ಈಗ ರಿಲ್ಯಾಕ್ಸ್ 10 ಸೆಕೆಂಡಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾಗನ್ಬಿಟ್ಟು ಕಾಲಿನ ಮೂಮೆಂಟನ್ನು ಸ್ಟಾಪ್ ಮಾಡಬೇಡಿ. ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಮತ್ತೆ ಎಕ್ಸಸೈಸನ್ನು ಶುರು ಮಾಡೋಣ. ಅಗೇನ್ ಸೈಡ್ ಬೈ ಸೈಡ್ ನೋಡಿ, ಈ ರೀತಿ ಕಾಲನ್ನು ಮೂಮೆಂಟನ್ನು ಮಾಡ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಬಾಡಿಯನ್ನೆಲ್ಲ ರಿಲ್ಯಾಕ್ಸ್ ಮಾಡ್ತಾ ಕೈಯೆಲ್ಲ ಶೇಕ್ ಮಾಡಿ. ಈಗ ನೋಡಿ, ಇದು ಹಳೆ ಕಾಲದಲ್ಲಿ ಡ್ಯಾನ್ಸ್ ಸ್ಟೆಪ್ ಅಂತ ಅನ್ಬೋದು. ಸೊ ಆ ಕಾಲದಲ್ಲಿ ಇದನ್ನು ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ಮಾಡಿಸೋರು. ಸೇಮ್ ಸ್ಟೆಪ್ ಸ್ನೇಹಿತರೆ. ಈವನ್ ಇದನ್ನು ನಟರಾಜ ಪೋಸ್ ಅಂತ ಕೂಡ ಕರೀತಾರೆ. ಸೊ ಇದೇ ರೀತಿ ಒಂದು 10ರಿಂದ 15 ಸಲ ಈ ರೀತಿ ಮಾಡಿ. ಸೊ ಈಗ ನೆಕ್ಸ್ಟು ಕೈಯನ್ನು ಈ ರೀತಿ ಮೂವ್ ಮಾಡೋದ್ರಿಂದ ನಾವು ಹಿಂದೆ ಈ ಸೈಡ್ ಫ್ಯಾಟ್ ಏನಿದೆ ಅದೆಲ್ಲ ಕರಗುತ್ತೆ ಇದರಿಂದ. ಸೊ ಸ್ನೇಹಿತರೆ, ನಾವು ಮಾಡೋಂಥ ಡಯಟಿಂದ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ನಾವು ಮಾಡೋ ಎಕ್ಸಸೈಸಿಂದ ಬಾಡಿ ಟೋನ್ ಆಗುತ್ತೆ. ಸೊ ಈಗ ಕಾಲನ್ನು ಎತ್ತುತ್ತಾ ಈ ರೀತಿ, ಸೊ ಇದರಿಂದ ನಿಮ್ಮ ಹೊಟ್ಟೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೆಕ್ಸ್ಟು ನೋಡಿ, ಸೇಮ್ ಒಂದು ಕಾಲನ್ನು ತೆಗೆದುಕೊಂಡು 2 ಬಾರಿ ಈ ರೀತಿ. ಸೊ ದಟ್ ಇದರಿಂದ ನಿಮ್ಮ ಸ್ಟ್ಯಾಮಿನಾ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಕೂಡ ಮಿನಿಮಮ್ ಅಂದರೂ ಒಂದು 5 to 10 ಟೈಮ್ಸ್ ಆದರೂ ನೀವು ಮಾಡಿ. ಸೇಮ್ ಇದರಲ್ಲೇ 2 ಕೈಗಳ ಸಹಾಯದಿಂದ ಈ ರೀತಿ. ಸೊ ಆವಾಗ ನೀವು ಬಾಡಿ ಒಳಗಡೆ ಅಂದರೆ ಹೊಟ್ಟೆ ಮಧ್ಯದಲ್ಲಿ ಆಗುವಂತಹ ಮೂಮೆಂಟ್ಸನ್ನು ನೀವು ಗಮನಿಸ್ಬೋದು. ಅಗೇನ್ ರಿಲ್ಯಾಕ್ಸ್ ಅಂದರೆ ಸಂಪೂರ್ಣವಾಗಿ ಬಾಡಿಯನ್ನು ರಿಲ್ಯಾಕ್ಸ್ ಮಾಡಬೇಡಿ, ಬಟ್ ಕಾಲನ್ನು ಮೂವ್ ಮಾಡ್ತಾ ಇರಿ ಬಾಡಿಯಲ್ಲಿ. ಸೊ ದಟ್ ಹೀಟ್ ಇನ್ನೂ ಜನ್ರೇಟ್ ಆಗಬೇಕು, ಬಿಸಿ ಇರಬೇಕು. ಸೊ ಈಗ ನೋಡಿ, ಕಾಲನ್ನು ಈ ರೀತಿ ಮಾಡಿದ್ದಾಯಿತು. ಈಗ ಸೇಮ್ ಅದರಲ್ಲೇ ಈ ರೀತಿ ಸೈಡ್ ಬೈ ಸೈಡ್. ನೆನಪಲ್ಲಿರಲಿ, ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ ಹೊಟ್ಟೆಯನ್ನು ಒಳಗೆಳ್ಕೊಂಡು ಸ್ಕ್ವೀಸ್ ಮಾಡ್ತಾ ನೀವು ಇದನ್ನು ಮಾಡಬೇಕಾಗತ್ತೆ. ಈಗ ಸೈಡ್ ಬೈ ಸೈಡ್ 2 ಸ್ಟೆಪ್ಗಳು. ಇದೆಲ್ಲ ಸಿಂಪಲ್ ಎಕ್ಸಸೈಸ್ ಸ್ನೇಹಿತರೆ. ಮೊದಲು ನಾವು ವಾಕ್ ಮಾಡ್ತಾ ಈ ಎಕ್ಸಸೈಸನ್ನು ಮಾಡಿದ್ವಿ. ನಂತರ ಸೊಂಟ ಕುಣಿಸ್ತಾ ಈ ಎಕ್ಸಸೈಸನ್ನು ಮಾಡಿದ್ವಿ. ಈಗ ಸೈಡ್ ಬೈ ಸೈಡ್ ಮಾಡ್ತಾ ಈ ಎಕ್ಸಸೈಸ್ಗಳನ್ನು ರಿಪೀಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಎಕ್ಸಸೈಸ್ ನೋಡಿದ್ರೆ ಯಾರಿಗೆ ಕಷ್ಟ ಇದೆ ಅಂತ ಅನ್ಸುತ್ತೆ ಹೇಳಿ. ನಿಜವಾಗ್ಲೂ ತುಂಬಾ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳಿದೆಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇರೆ ಬೇರೆ ಎಕ್ಸಸೈಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಡೂ ಚೆಕ್ಔಟ್. ಮಿಸ್ ಮಾಡದೆ ಇದನ್ನು ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಂಥರ ಡ್ಯಾನ್ಸು ಅಂತ ಅನಿಸುತ್ತೆ, ಹಾಗೆ ಎಕ್ಸಸೈಸ್ ಅನಿಸುತ್ತೆ, ಬಾಡಿ ವರ್ಕೌಟ್ ಕೂಡ ಆಗುತ್ತೆ. ಸೊ ಈಗ ವಾಕ್ ಹಿಂದೆ ಮುಂದೆ ಈ ರೀತಿ ಒಂದು 4ರಿಂದ 5 ಹೆಜ್ಜೆ ಹಿಂದೆ ಹೋಗಿ 4ರಿಂದ 5 ಹೆಜ್ಜೆ ಮುಂದೆ ಬನ್ನಿ. ಬಾಯಿಂದ ಉಸಿರು ಹೊರಗೆ ಹಾಕ್ತಾಯಿರಿ ಮಧ್ಯ. ಸೊ ಈಗ ನೆಕ್ಸ್ಟ್ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ಈ ಹೊಟ್ಟೆಯನ್ನು ಮೇಲ್ಭಾಗ ಕೇಳ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್. ಸೊ ನೋಡಿ, ನಮ್ಮ ಕಾಲು ಏನಿದೆ ಅದು ಹಿಂದೆ ಹಿಪ್ ಭಾಗಕ್ಕೆ ಹೊಡಿಬೇಕು. ಸೊ ಗೊತ್ತಾಗ್ತಿದೆಯಲ್ಲ ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ
ತೊಡೆ ಭಾಗದಲ್ಲಿರುವಂಥ ಫ್ಯಾಟ್ ಕೂಡ ಬರ್ನ್ ಆಗ್ತಾ ಹೋಗುತ್ತೆ, ಸೊಂಟದ ಭಾಗದ್ದು ಕೂಡ ಫ್ಯಾಟು ಬರ್ನ್ ಆಗ್ತಾ ಹೋಗುತ್ತೆ. ಸೊ ಈಗ ಸೇಮ್ ಇಲ್ಲಿ 2 ಸ್ಟೆಪ್ಪು ಮುಂದೆ ಬರ್ತೀನಿ, ಮತ್ತೆ 2 ಸ್ಟೆಪ್ಪು ನಾನು ಹಿಂದೆ ಹೋಗ್ತೀನಿ. ಇದೇ ರೀತಿ ಇದನ್ನು ಕೂಡ ಒಂದು 5ರಿಂದ 10 ಸತಿ ಮಾಡಿ ನೋಡಿ ಸ್ನೇಹಿತರೆ. ನಾನು ಆ್ಯಕ್ಚುಲಿ ನೀವು ತುಂಬ ಕೇಳ್ತಿದ್ರಿ ಅಂಥೇಳಿ ಈ ವಿಡಿಯೋನ ಮಾಡಿದ್ದು, ಇಲ್ಲಾಂದರೆ ಮಾಡ್ತಿರ್ಲಿಲ್ಲ. ಇದು ನೋಡಿ ಇನ್ನೂ ಈಸಿ ಎಕ್ಸಸೈಸ್, ಸೇಮ್ ಇದೇ ರೀತಿ ತುಂಬ ಚೆನ್ನಾಗಿದೆ. ಇದಂತೂ ಸಿಕ್ಕಾಪಟ್ಟೆ ಈಸಿಯಾಗಿರುವಂಥ ಎಕ್ಸಸೈಸು. ಸೊ ನೋಡಿ, ಇದೆಲ್ಲ ನಿಮ್ಮ ಹೊಟ್ಟೆ ಭಾಗ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ದಟ್ ಆಟೋಮೆಟಿಕ್ಲಿ ಬಾಡಿ ಡಿಟಾಕ್ಸಿಫೈ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಧ್ಯ ಮಧ್ಯ ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ಬಾಡಿಯನ್ನು ಅಂದರೆ ಟಮ್ಮಿಯನ್ನು ಒಳಗಡೆ ಎಳ್ಕೊಳ್ಳಿ, ಹೊಟ್ಟೆ ಭಾಗನ ಒಳಗೆ ಎಳ್ಕೊಂಡು ಮಾಡ್ತಾ ಹೋಗಿ. ನೋಡಿ ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ. ಸೊ ಇದು ಅಷ್ಟೇ ಸ್ನೇಹಿತರೆ, ತುಂಬ ಈಸಿ ಎಕ್ಸಸೈಸ್ ಆ್ಯಂಡ್ ಬೆಸ್ಟ್ ಎಕ್ಸಸೈಸ್. ಸೇಮ್ ಇದೇ ರೀತಿ ನಾವು ಕೈಯನ್ನು ಮೇಲ್ಭಾಗಕ್ಕೆ ಎತ್ತಿ ಪುಷ್ ಮಾಡ್ತಾ ಹೋಗಬೇಕು. ಬಾಯಿಂದ ಉಸಿರನ್ನು ಹೊರಗೆ ಬಿಡಿ, ಮೂಗಿಂದ ಉಸಿರನ್ನು ಎಳ್ಕೊಳ್ತಾ ಬಾಯಿಂದ ಆವಾಗವಾಗ ಮಧ್ಯದಲ್ಲಿ ಹೊರಗೆ ಬಿಡಬೇಕು. ನಿಮ್ಮ ತೊಡೆ ಭಾಗನ ಬಿಗ್ಗೆಗೆ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ, ಹೊಟ್ಟೆ ಭಾಗನ ಮೇಲ್ಗಡೆ ಎಳ್ಕೊಳ್ಳಿ. ಸೊ ಹೊಟ್ಟೆ ಎಷ್ಟು ಟೈಟಾಗಿ ಎಳ್ದಿಟ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ವರ್ಕೌಟು ಮಾಡಿರೋವಂಥದ್ದು ಎಫೆಕ್ಟಿವ್ ಗೊತ್ತಾಗುತ್ತೆ. ಈಗ ಸೈಡ್ ಬೈ ಸೈಡ್ ಕೈಯನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ಸೇಮ್ ಲೆಫ್ಟ್ ಹ್ಯಾಂಡು ಕೂಡ ಹಾಗೆ. ಸೊ ಸ್ನೇಹಿತರೆ, ಇದೆಲ್ಲ ನಿಮಗೆ ಹೆವಿ ಅಂತಲೂ ಅನಿಸೋದಿಲ್ಲ, ತುಂಬ ಕಷ್ಟ ಅಂತಲೂ ಅನಿಸೋದಿಲ್ಲ. ಸೊ ಈಗ ನೋಡಿ 2 ಕೈಗಳನ್ನು ಈ ರೀತಿ ತಿರುಗಿಸ್ಕೊಳ್ತಾ ಮಾಡ್ಕೊಳ್ಳೋಣ. ಇದರಿಂದ ನಾನು ಹೇಳ್ದಂಗೆ ಹೊಟ್ಟೆ ಕೂಡ ಸೈಡ್ಸ್ ಎಲ್ಲ ಕರಗ್ತಾ ಬರುತ್ತೆ, ಬೆನ್ನಿನ ಭಾಗದ ಸೈಡ್ ಕರಗ್ತಾ ಬರುತ್ತೆ. ಸೊ ಆನಂತರ ತೋಳು ಕೂಡ ಸರಿ ಹೋಗ್ತಾ ಬರುತ್ತೆ. ಈಗ ನೋಡಿ ಈ ರೀತಿ ಕತ್ತು ಕೈ ಎರಡನ್ನು ಮೂವ್ ಮಾಡೋಣ. ನೆಕ್ಸ್ಟು ನೋಡಿ, ಇದು ಅಷ್ಟೇ ತುಂಬ ಈಸಿ ಎಕ್ಸಸೈಸ್ ಸ್ನೇಹಿತರೆ. ಗೊತ್ತಾಗ್ತಿದೆಲ್ಲ, ಕತ್ತಿನ ಭಾಗ ಮತ್ತು ಸೊಂಟದ ಭಾಗಕ್ಕೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದೇ ರೀತಿ ಕೈಯನ್ನು ಅಷ್ಟೇ ನಾವು ಮೂವ್ ಮಾಡ್ತಾ ಶುರು ಮಾಡೋಣ ಮತ್ತೆ ಎಕ್ಸಸೈಸನ್ನು. ನೋಡಿ ಈ ರೀತಿ ಕಾಲು ಭಾಗನ ಈ ರೀತಿ ಶೇಕ್ ಮಾಡ್ತಾ ನೀಟಾಗಿ ಮೂವ್ ಮಾಡ್ಕೊಳ್ಳೋಣ. ಸೊ ಇದರಿಂದ ಕಾಲಿನ ನರ ಕೂಡ ನಿಮಗೆ ಸ್ಟ್ರೆಂತ್ ಬರ್ತಾ ಹೋಗ್ತಾ ಇರುತ್ತೆ. ಆನಂತರ ವೆಯ್ಟ್ ಲಾಸ್ ಕೂಡ ಚೆನ್ನಾಗೇ ಆಗುತ್ತೆ. ಸೊ ಈಗ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಕೈಯನ್ನು ನೀಟಾಗಿ ಶೇಕ್ ಮಾಡಿ ಆನಂತರ ನೋಡಿ ಈ ರೀತಿ. ಸೊ ಇದನ್ನು ಅಷ್ಟೇ ಸ್ನೇಹಿತರೆ, ಮಿನಿಮಮ್ ಅಂದರೆ ಒಂದು 10 ಸತಿನಾದರೂ ನೀವು ಮಾಡ್ತಾಯಿರಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ಬೆಳಗ್ಗೆ 5:30 ಟೈಮ್ನಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಾಡೋ ಮೊದಲು ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿಬೇಕು. ಆನಂತರ ಯಾವುದಾದ್ರೂ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳೋದಿದ್ರೆ ತೊಗೊಳ್ಳಿ, ನೋ ಪ್ರಾಬ್ಲಮ್ ಆಯಿತಾ. ಆನಂತರ ನೀವು ಮಾಮೂಲಿ ಎಕ್ಸಸೈಸನ್ನು ಶುರು ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸ್ಟೆಪ್ಸು ರಿಪೀಟ್ ಆಗ್ತಿದೆ, ಬಟ್ ಆದರೆ ಕಾಲಿನ ಮೂಮೆಂಟ್ಸ್ ಮಾತ್ರ ಚೇಂಜ್ ಆಗ್ತಿದೆ. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಫಸ್ಟ್ ಸತಿ ನೀವೇನಾದರೂ ಗಮನಿಸ್ತಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ರಿಪೀಟೇ ಬರ್ತಿದೆಯಲ್ಲ ಅಂತ. ಬಟ್ ಇಲ್ಲ, ಕಾಲಿನ ಮೂಮೆಂಟ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಕೈಯಿಂದೆಲ್ಲ ರಿಪೀಟ್ ಇರುತ್ತೆ. ರೋಲ್ ಸೈಡ್ ಬೈ ಸೈಡ್ ರೋಲ್. ಇದೇ ರೀತಿ ರೋಲ್ ಮಾಡ್ತಾ ಇರಬೇಕು. ಎಡಭಾಗದಲ್ಲಿ 2 ಸತಿ, ಬಲಭಾಗದಲ್ಲಿ 2 ಸತಿ, ಮೇಲ್ಗಡೆ 2 ಸತಿ, ಇದೇ ರೀತಿ. ನೋಡಿ ಇದೇ ರೀತಿ ಸೇಮ್ 2 ಸ್ಟೆಪ್ ಹೋಗಿ ಈ ರೀತಿ ಕಾಲನ್ನು ಎತ್ತಿ ಕೆಳಭಾಗಕ್ಕೆ ಟಚ್ ಮಾಡಬೇಕು. ಗೊತ್ತಾಯ್ತಲ್ಲ? ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ. 1 2 ಆನಂತರ 2 ಕೈಯನ್ನು ತೆಗೆದು ಈ ರೀತಿ ಟಚ್. ಆಯಿತಾ? ಗೊತ್ತಾಯ್ತಲ್ಲ? ಸೇಮ್ ಇದನ್ನು ಕೂಡ ರಿಪೀಟ್ ಒಂದು 10 ಟೈಮ್ಸ್ ಆದರೂ ರಿಪೀಟ್ ಮಾಡಿ. ಬಾಯಿಂದ ಉಸಿರನ್ನು ಹೊರಗಾಕ್ತಾ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹೊಟ್ಟೆ ಭಾಗನ ಒಳಗೆ ಎಳ್ಕೊಂಡು ಈಗ ನೋಡಿ ಈ ಪೊಸಿಷನಲ್ಲಿ ನಾನು ಕೂತ್ಕೊಳ್ತಾ ಇದ್ದೀನಿ. ಸೊ ಇದು ನಿಮ್ಮ ತೊಡೆ ಭಾಗ ಏನಿದೆ ಇದನ್ನೆಲ್ಲ ಭಯಂಕರ ನೋವು ಬರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈಗ ಆಕಾಶನ ನೋಡ್ತಾ ಇರಬೇಕು.
ಇದೇ ರೀತಿ ಸೇಮ್ ರಿಪೀಟ್ ಒಂದು 5 ಟೈಮ್ಸ್ ಆದರೂ ಮಾಡಿ ಸ್ನೇಹಿತರೆ. ಸೊ ಮಂಡಿಯನ್ನು ಯಾವುದೇ ಕಾರಣಕ್ಕೂ ನಾವು ನೆಲಕ್ಕೆ ಮುಟ್ಸೋದು ಬೇಡ ಆಯಿತಾ. ನೋಡ್ತಿದ್ದೀರಾ ಆಕಾಶನ ನೋಡಿ. ಈಗ ಮತ್ತೆ ಇನ್ನೇಲ್ ಎಕ್ಸೇಲನ್ನು ಮಾಡ್ತಾ ಮತ್ತೆ ಅದೇ ಪೊಸಿಷನ್ಗೆ ಬರಬೇಕು. ಇದನ್ನು ಮಿನಿಮಮ್ ಒಂದು 5 ಟೈಮ್ಸ್ ಮಾಡಿದ್ರೂ ಸಾಕು ಸ್ನೇಹಿತರೆ. ಎಸ್, ಇದಿಷ್ಟು ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇದೆ ಅಂತಲ್ಲ ಸ್ನೇಹಿತರೆ, ಯೋಗ ಮಾಡ್ತೀನಿ. ನನಗೆ ಹೆಂಗೆ ಅನುಕೂಲನೂ ನಾನು ಹಂಗೆ ಮಾಡ್ಕೊಂಡು ಹೋಗ್ತೀನಿ. ಸೊ ಏನಪ್ಪ ಇವಳು ಉಚ್ಚಿ ಥರ ಕುಣಿದ್ಲು ಅಂತ ಅಂದ್ಕೊಳ್ಳೋರು ಇರ್ತಾರೆ. ಸೊ ಇದಿಷ್ಟು ನಾನು ಮಾಡೋವಂಥದ್ದು. ಏರೋಬಿಕ್ಸ್ ಆಗಿರ್ಬೋದು, ಜೂಂಬಾ ಆಗಿರ್ಬೋದು, ಅದಲ್ಲದೆ ಇನ್ನೊಂದು ದಿನ ನಾನು ಯೋಗ ಹೇಳ್ಕೊಡ್ತೀನಿ. ಅದು ತುಂಬ ಈಸಿ ಅಂದರೆ ಈಸಿ ಆಸನಗಳು. ಸೊ ಎಸ್ಪೆಷಲಿ ಈ ಪೋರ್ಷನ್ ಕರಗಲಿಕ್ಕೆ ಅಂತ ಹೇಳಿ ಈ ಪೋರ್ಷನ್ನು. ಸೊ ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಈ ಪೋರ್ಷನ್ ಸುಮಾರು ಕರಗೋಗಿದೆ. ನನಗೆ ಗೊತ್ತಾಗ್ತಿದೆ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಈ ಎಸ್ಪೆಷಲಿ ಇವತ್ತು ಮಾಡಿದಂಥ ಎಕ್ಸಸೈಸ್ ಏನಿದೆ ಅದು ಫುಲ್ ಬಾಡಿನೇ ಬಿಸಿ ಇಡುತ್ತೆ, ಅಂದರೆ ಹೀಟ್ ಜನ್ರೇಟ್ ಮಾಡುತ್ತೆ. ಸೊ ಯಾವಾಗಲೂ ಅಷ್ಟೇ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಬ್ರೀತ್ ಇನ್ ಬ್ರೀತ್ ಔಟ್, ಹೊಟ್ಟೆನ ಮೇಲೆ ಎಳ್ಕೋಬೇಕು. ಈ ರೀತಿ ತೊಡೆನ ಬಿಗ್ಗಾಗಿ ಟೈಟಾಗಿ ಹಿಡ್ಕೊಂಡೆ ನಾವು ಎಕ್ಸಸೈಸನ್ನು ಮಾಡಬೇಕಾಗತ್ತೆ. ಇದೇ ಅಂತಲ್ಲ, ಯೋಗದಲ್ಲೂ ಅಷ್ಟೇ ಫುಲ್ಲು ಈ ಟಮ್ಮಿ ಏನಿದೆ ಅಂದರೆ ಹೊಟ್ಟೆ ಭಾಗ ಏನಿದೆ, ಈ ಹೊಟ್ಟೆನ ಹಿಂಗೆ ಎಳ್ಕೊಂಡೇ ಮಾಡಬೇಕು. ಸೊ ಅದೊಂದು. ಆದಷ್ಟು ನೀವು ಜೂಂಬಾ ಆಗಿರ್ಬೋದು, ಏರೋಬಿಕ್ಸ್ ಏನೇ ಮಾಡಿದ್ರು ಶೂಸ್ ಹಾಕ್ಕೊಳ್ಳೋದು ಬೆಟರು. ನನಗೆ ಶೂಸ್ ಹಾರ್ಡ್ ಇರೋ ಶೂಸ್ ಹಾಕಿದ್ರೆ ಪೇಯ್ನ್ ಬರುತ್ತೆ ಅಂಥೇಳಿ ನಾನು ಹಾಕ್ತಾಯಿಲ್ಲ, ಯಾಕಂದರೆ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗಿದೆ ಅಲ್ಲ. ಸೊ ಹಾಗಾಗಿ ಸಾಫ್ಟಾಗಿರೋ ಶೂಸನ್ನು ಹಾಕ್ಕೊಂಡು ಮಾಡ್ಬೋದು. ಸೊ ಬಿಸಿಲು ಬರ್ತಿದೆ, ಬೆಳಗ್ಗೆನೇ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡ್ದಿದ್ದಾಯಿತು. ಈಗ ನನ್ನ ನೆಕ್ಸ್ಟ್ ರೊಟೀನನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ಒಂದು 5-6 ಥರದ್ದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಮನೇಲಿ. ಎಕ್ಸ್ಟ್ರೀಮ್ ಲೆವೆಲ್ಗೆ ವೆಯ್ಟ್ ಲಾಸ್ ಆಗುತ್ತೆ ನಿಜವಾಗ್ಲೂ ಸ್ನೇಹಿತರೆ. ಇವನ್ ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದೀರಾ ವೆಯ್ಟ್ ಲಾಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಎಸ್, ಇವತ್ತಿನ ನನ್ನ ಏರೋಬಿಕ್ಸ್ ಹಾಗೂ ಜೂಂಬಾ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನಾನೇನು ಎಕ್ಸ್ಪರ್ಟ್ ಏನಲ್ಲ, ನಾನು ಕೂಡ ನೋಡಿ ಕಲ್ತಿರೋದೆ, ಸ್ವಲ್ಪ ಕಲ್ತಿರೋದೆ. ಎಸ್, ನಮಗೆ ಹೇಗೆ ಬೇಕೋ ಹಾಗೆ ಆಲ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೇನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಸೊ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿದ್ದೀರಾ, ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದು ಕೂಡ ಕಾಮೆಂಟ್ ಹಾಕಿ. ಬಾಯ್.